ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಾವು 9ನೇ ತರಗತಿಯ ಗಣಿತವನ್ನ ಬೋಧಿಸ್ತಾ ಇದ್ದೇವೆ. ಇದರಲ್ಲಿ 4ನೇ ಅಧ್ಯಾಯ ಬಹುಪದೋಕ್ತಿಗಳು. ಈ ಬಹುಪದೋಕ್ತಿ ಅಧ್ಯಾಯದಲ್ಲಿ ಇವಾಗ ಅಭ್ಯಾಸ 4.4 ಅನ್ನ ಬಿಡಿಸೋಣ. ಹಾಗಾದ್ರೆ ನೋಡಿ ಮಕ್ಕಳೇ, ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂದ್ರೆ, ಈ ಕೆಳಗಿನ ಯಾವ ಬಹುಪದೋಕ್ತಿಗಳು x+1 ಅನ್ನು ಅಪವರ್ತನವನ್ನಾಗಿ ಹೊಂದಿದೆ ಎಂಬುದನ್ನ ನಿರ್ಧರಿಸಿ. ಇಲ್ಲಿ ಕೆಳಗೆ ಬಹುಪದೋಕ್ತಿಗಳನ್ನ ಕೊಟ್ರ, ಆ ಬಹುಪದೋಕ್ತಿಗಳು ಯಾವ x+1 ರ ಅಪವರ್ತನ ಅಂತ ನಾವೇನ್ ಮಾಡ್ಬೇಕು, ಇಲ್ಲಿ ಕನ್ಸಿಡರ್ ಮಾಡ್ಬೇಕು. ಇದರಲ್ಲಿ ನೋಡಿ, ಒಂದೇ ಬಹುಪದೋಕ್ತಿ ಏನಿದೆ ಅಂದ್ರೆ x³ + x² + x+1. ಇದು ಒಂದು ಬಹುಪದೋಕ್ತಿನ. ಈ ಬಹುಪದೋಕ್ತಿಗೆ x+1 ಅಪವರ್ತನ ಹೌದು ಅಲ್ಲ ಅಂತ ನಾವೇನ್ ಮಾಡ್ಬೇಕು, ಕನ್ಸಿಡರ್ ಮಾಡ್ಬೇಕು. x³ + x² + x+1 ಅನ್ನ ನಾವು p(x) ಅಂತ ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ನೋಡಿ, p(x) = x³ + x² + x+1. ಹೌದಾ? ಇದು ಅಪವರ್ತನ ಅಂತ ಏನ್ x+1 ಇದೆಯಲ್ಲ, ಇದನ್ನ g(x) ಅಂತ ತಗೋರಿ. g(x) = x+1. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, x+1 = 0 ಅಂತ ಕನ್ಸಿಡರ್ ಮಾಡಿದಾಗ x = -1 ಆಗುತ್ತ. ಹೌದಾ? ಇವಾಗ ನಮಗ್ ಗೊತ್ತೈತಿ p(x) ಏನಿದೆ. p(x) = x³ + x² + x+1. ಹೌದಾ? ಇಲ್ಲಿ ನೋಡಿ, x = -1 ಐತಿ. ಹಾಗಾದ್ರೆ p(-1) ಅಂತ ಕನ್ಸಿಡರ್ ಮಾಡಿ ಎಲ್ಲೆಲ್ಲಿ x ಇದೆಯಲ್ಲ ಅಲ್ಲಿ ಏನ್ ಮಾಡ್ಬೇಕು, -1 ಅನ್ನ ಹಾಕ್ಬೇಕು. -1³ + -1² + -1 + 1. -1³ ಅಂದ್ರೆ -1 ಅನ್ನ 3 ಬಾರಿ ಗುಣಿಸ್ರಿ ಏನ್ ಬರ್ತಾ, -1 ಬರ್ತಾ. -1 ಅನ್ನ 2 ಬಾರಿ ಗುಣಿಸ್ರಿ +1 ಬರ್ತಾ. ಪ್ಲಸ್ ಇಂಟು ಪ್ಲಸ್ +1. ಹೌದಾ? ಪ್ಲಸ್ ಇಂಟು ಮೈನಸ್ -1 +1. ಇವಾಗ ನೋಡಿ, ಇಲ್ಲಿ ಇದು ಒಂದು -1, ಇದೊಂದು -1, +1 +1. ಮೈನಸ್ ಮೈನಸ್ ಅನ್ನ ಕೂಡಿಸಿದಾಗ ಮೈನಸ್ ಆಗುತ್ತೆ. 1 1 2 -2 ಆಗುತ್ತ. ಇದು ಏನಾಗುತ್ತ, +2 ಆಗುತ್ತ. -2 +2 ಹೋದ್ರೆ ಏನಾಗುತ್ತೆ, 0 ಆಗುತ್ತ. p(-1) ಏನ್ ಬಂತಿಲ್ಲ, 0 ಬಂತು. ಹೌದಾ? p(-1) 0 ಬಂದಾಗ ಇಲ್ಲಿ ನಾವ್ ಏನ್ ಮಾಡ್ಬೋದು, ಇದು ಅಪವರ್ತನ ಹೌದು ಅಂತ ಹೇಳ್ಬೋದು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಯಾವಾಗ ಶೇಷ 0 ಬರುತ್ತ ಅವಾಗ ಇದು ಅಪವರ್ತನ ಹೌದು. ಯಾವಾಗ ಶೇಷ 0 ಬರಲ್ಲ ಅದು ಅಪವರ್ತನ ಅಲ್ಲ ಅಂತ ನೀವೇನ್ ಮಾಡ್ಬೇಕು, ಹೇಳ್ಬೇಕು. ಇವಾಗ ಶೇಷ ಏನ್ ಬಂದಿದೆ, ಇಲ್ಲಿ p(-1) 0 ಬಂದಿದೆ. ಹೌದಾ? ಹಾಗಾದ್ರೆ ಇಲ್ಲಿ ಕೆಳಗಡೆ ಏನ್ ಬರಿಬೇಕಂದ್ರೆ ನಾವು p(-1) = 0. ಹೌದಾ? ಇಲ್ಲಿ ಆದ್ದರಿಂದ x+1 ಇದು x+1 ಯಾರ್ದು, x³ + x² + x+1. ಹೌದಾ? ಇದರ ಅಪವರ್ತನವಾಗಿದೆ. ಇದರ ಅಪವರ್ತನವಾಗಿದೆ ಅಂತ ನಾವೇನ್ ಮಾಡ್ಬೋದು, ಇಲ್ಲಿ ಹೇಳ್ಬೋದು, ಅಪವರ್ತನವಾಗಿದೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಬಹಳಷ್ಟು ಈಸಿ ಇದೆ, ಲೆಕ್ಕ ದೊಡ್ಡದಿಲ್ಲ. ಆದ್ರ ನೀವು ಯಾವಾಗ p() ಏನಾದ್ರೂ ಇಲ್ಲಿ -1 ಆಯ್ತು, +1 ಆಯ್ತು, ಎನಿಥಿಂಗ್ ಏನಾದ್ರೂ ಬರ್ಬೋದು. ಅದು ಬಂದಾಗ 0 ಬರ್ಬೇಕು, ಶೇಷ 0 ಬಂದ್ಬೇಕು. ಅವಾಗ ನಾವು ಅಪವರ್ತನ ಅಂತ ಹೇಳ್ಬಹುದು. ಇದೇ ರೀತಿ ಎರಡನೇ ಪ್ರಶ್ನೆ ನೋಡಿ. ಎರಡನೇ ಪ್ರಶ್ನೆ ಏನಿದೆ ಅಂದ್ರೆ x⁴ + x² x³ + x² + x+1. ಇದು ಒಂದು ಬಹುಪದೋಕ್ತಿ. ಹಾಗಾದ್ರೆ ಈ ಬಹುಪದೋಕ್ತಿನ ಏನಂತ ಕನ್ಸಿಡರ್ ಮಾಡೋಣ ನಾವು, p(x) = x² + x³ + x² + x+1. ಹೌದಾ? ಇದು ಕೂಡ ಇದರದ ಅಪವರ್ತನ ಅಂತ ನೋಡ್ಬೇಕಾ ನಾವು. ಇದನ್ನು ಕೂಡ ಏನ್ ಮಾಡ್ಕೊಂಡ್ಬಿಡ್ರಿ, g(x) ಅಂತ ತಗೋರಿ. ಈಗೆಲ್ಲ ಇಲ್ಲಿ ಒಂದ್ಸಲ ಗೊತ್ತಾಗಿದೆ ನಿಮ್ಗೆ, ಹಾಗಾಗಿ ಏನ್ ಮಾಡ್ಬಿಡುನು, g(x) = x+1. ಹೌದಾ? p ಏನ್ ತಗೋಬಹುದು ಈಗ ನಾವು, -1 ಅಂತ ತಗೋಬಹುದು. ಇವಾಗ ನೋಡಿ, x⁴ -1⁴ ಪ್ಲಸ್ -1³ ಪ್ಲಸ್ -1² ಪ್ಲಸ್ -1 +1. ನಾ ಇನ್ನೊಂದು ಹೇಳ ನಿಮ್ಗೆ, ಇಲ್ಲಿ ಘಾತ ಸೂಚಿ ಸಮ ಸಂಖ್ಯೆ ಇದ್ರೆ ಅದು ಯಾವಾಗಿದ್ರು ಪ್ಲಸ್ ಬರ್ತ. ಇವಾಗ ಇಲ್ಲಿ ನೋಡಿ, ಘಾತ ಸೂಚಿ ಬೆಸ ಸಂಖ್ಯೆ ಇದೆ, 3 ಇದೆ ಅಂದ್ರೆ ಇದ್ರ ಬೆಲೆ ಏನ್ ಬರ್ತಾ, -1 ಬರ್ತ.
ಹೌದಾ? ಯಾವಾಗ ಘಾತ ಸೂಚಿ ಸಮ ಸಂಖ್ಯೆ ಇರ್ತ ಆ ಸಂಖ್ಯೆನ ಗುಣಿಸಿದಾಗ ಚಿಹ್ನೆ ಏನ್ ಬರ್ತಾ ಪ್ಲಸ್ ಬರ್ತ. ಯಾವಾಗ ಆ ಘಾತ ಸೂಚಿ ಬೆಸ ಸಂಖ್ಯೆ ಇರ್ತೈತಿ ಆ ಚಿಹ್ನೆನ ಗುಣಿಸಿದಾಗ ಬೆಲೆ ಏನ್ ಬರ್ತಾ ಮೈನಸ್ ಬರ್ತಾ. ತಿಳಿತಲ್ವಾ? ಈಗ -1/4 ಇದೆ. 4 ಅನ್ನೋದು ಒಂದು ಸಮ ಸಂಖ್ಯೆ. -1ನ್ನ 4 ಬಾರಿ ಗುಣಿಸಿದಾಗ +1 ಬರ್ತ. ಈಗ ಇಲ್ಲಿ ಮೈನಸ್ ಬರ್ತಾ. ಪ್ಲಸ್ ಇಂಟು ಮೈನಸ್ -1. ಈಗ 2 ಐತಿ. -1 -1 +1 -1 +1. ಇವಾಗ ನೋಡಿ, ಈ ಸಂಖ್ಯೆಗೂ ಪ್ಲಸ್ ಇದೆ, ಈ ಸಂಖ್ಯೆಗೂ ಪ್ಲಸ್ ಇದೆ, ಈ ಸಂಖ್ಯೆಗೂ ಪ್ಲಸ್ ಇದೆ. +1 +1 +1 -1 -1. ಇವಾಗ ಇದೇನಾಯ್ತು? 3 -2. 3ರಲ್ಲಿ 2 ಹೋದ್ರೆ 1. ಪಿ ಆಫ್ -1 ಏನ್ ಬಂತಿಲೆ? +1 ಬಂತು. ಹೌದಾ? ಪಿ ಆಫ್ 1 ಏನ್ ಬಂತಿಲೆ? +1 ಬಂತು. ಹಾಗಾದ್ರೆ ಇಲ್ಲಿ ಏನ್ ನಾವ್ ಹೇಳ್ಬೋದು? ಇದು ಅಪವರ್ತನ ಅಲ್ಲ. ಹೌದಾ? ಏನಲ್ಲ? ಅಪವರ್ತನವಲ್ಲ. 1 is not equal to 0. 1 ಏನಾದ್ರೂ 0ಗೆ ಸಮ ಇದೆಯಾ? ಇಲ್ಲ. ಹಾಗಾದ್ರೆ ಇದು ಅಪವರ್ತನ ಅಲ್ಲ ಅಂತ ನಾವೇನ್ ಮಾಡ್ಬೋದು? ಇಲ್ಲಿ ಹೇಳ್ಬಹುದು. ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ಬರಿಬೇಕಂದ್ರೆ x + 1 ಇದು ಹೌದಾ? x⁴ x³ + x² + x + 1 ಇದರ ಅಪವರ್ತನ ಅಲ್ಲ. ತಿಳಿತಲ್ವಾ? ಅಪವರ್ತನವಲ್ಲ ಅಂತ ನಾವೇನ್ ಮಾಡ್ಬೇಕಿಲ್ಲಿ ಬರಿಬೇಕು. ತಿಳಿತಲ್ವಾ ವಿದ್ಯಾರ್ಥಿಗಳೇ? ಈ ರೀತಿಯಾಗಿ ಪ್ರಶ್ನೆಗಳನ್ನ ನಾವು ಬಿಡಿಸ್ತಾ ಹೋಗ್ಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಮೂರನೇ ಪ್ರಶ್ನೆ ಏನಿದೆ ಅಂದ್ರೆ x⁴ plus 3x³ 3 into x³ 3x³ plus 3x² plus x plus 1. ಸೇಮ್ ಪ್ರೊಸೀಜರ್ ಇಲ್ಲಿ ಕೂಡ ಏನಿಲ್ಲ, ಅದೇ ಆಗಲ್ ಮಾಡಿದ್ವಲ್ಲ ಆ ರೀತಿನೇ ಮಾಡೋದು. ಇದನ್ನು ಕೂಡ ಏನಂತ ಕನ್ಸಿಡರ್ ಮಾಡೋಣ ನಾವು? ಪಿ ಆಫ್ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಹೌದಾ? ಪಿ ಆಫ್ ಎಕ್ಸ್ is equal to x⁴ plus 3x³ plus 3x² plus x plus 1. ಹೌದಾ? ಇವಾಗ ನೋಡಿ, g of x is equal to x plus 1. ಇವಾಗ ಇಲ್ಲಿ ನಾವೇನ್ ಮಾಡ್ಬೇಕು? ಪಿ ಆಫ್ -1 ತಗೋಬೇಕು. ಹೌದಾ? ಪಿ ಆಫ್ -1 ಅದರ ಅಪವರ್ತನ ಏನಾಗಿರ್ಬೇಕು? 0 ಆಗಿರ್ಬೇಕು. ಶೇಷ 0 ಬಂದ್ರೆ ಮಾತ್ರ ಇದು ಏನಾಗುತ್ತೆ? ಅಪವರ್ತನ ಅಂತ ಕನ್ಸಿಡರ್ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಇವಾಗ ಏನಂತ ತಗೊಳೋಣ? ಪಿ ಆಫ್ -1 is equal to x⁴ ಇದೆ. -1⁴ plus 3 -1⁵ -1³ ಹೌದಾ? plus 3 into -1² plus -1 plus 1. ಹೌದಾ ವಿದ್ಯಾರ್ಥಿಗಳೇ? ಇಲ್ಲಿ ನೋಡಿ, ಘಾತ ಸೂಚಿ ಏನಿದೆ? 4 ಇದೆ. 4 ಒಂದು ಸಮ ಸಂಖ್ಯೆ. ಹಾಗಾದ್ರೆ 1 plus 3. ಇಲ್ಲಿ ನೋಡಿ, -1ನ್ನ 3 ಬಾರಿ ಗುಣಿಸಿದಾಗ -1 ಬರುತ್ತೆ. ಹೌದಾ? plus 3. ಇವಾಗ ಇಲ್ಲಿ ಘಾತ ಸೂಚಿ ಸಮ ಸಂಖ್ಯೆ ಇದೆ, 2 ಇದೆ. ಹಾಗಾದ್ರೆ -1 into -1 plus 1 1 plus into -1 plus 1. ಹೌದಾ? 1 plus 1 plus into -3 1 3 plus into plus 3 1 -1. ಹೌದಾ? -1 plus 1. ಇವಾಗ ಇಲ್ಲಿ ನೋಡಿ, ಪ್ಲಸ್ ಇರುವಂತ ಚಿಹ್ನೆಗಳನ್ನ ಒಂದ್ ಕಡೆ ಕಲೆಕ್ಟ್ ಮಾಡ್ಕೋರಿ. ಇದಕ್ಕೂ ಪ್ಲಸ್ ಇದೆ ಚಿಹ್ನೆ. +1 +3 +1. ಹೌದಾ? ಇಲ್ಲಿ -3 -1 3 1 4 4 1 5. ಹೌದಾ? 3 1 4 4 1 5. ಇವಾಗ ಇಲ್ಲಿ 2 ಕೂಡ ಮೈನಸ್ ಇದೆ. ಹಾಗಾದ್ರೆ ನಾವು ಕೂಡಿಸ್ಬೇಕಾಗುತ್ತೆ. ಚಿಹ್ನೆ ಏನ್ ಬರುತ್ತೆ? ಮೈನಸ್ ಬರುತ್ತೆ. -3 -1 -4. 5ರಲ್ಲಿ 4 ಹೋದ್ರೆ 1. ಪಿ ಆಫ್ -1 ಏನ್ ಬಂತು? 1 ಬಂತು. ಪಿ ಆಫ್ -1 ಬಂದ್ರೆ 0ಕ್ಕೆ ಈಕ್ವಲ್ ಆಗಲ್ಲ. ಹೌದಾ? 1 is not equal to 0. ಹಾಗಾದ್ರೆ ಇಲ್ಲಿ ಏನ್ ಹೇಳ್ಬೋದು ನಾವು? ಇದ್ರದ್ದು ಅಪವರ್ತನ ಅಲ್ಲ ಅಂತ ನಾವ್ ಏನ್ ಮಾಡ್ಬೇಕು? ಇಲ್ಲಿ ಬರಿಬೇಕು. ಪಿ ಆಫ್ -1 is not equal to 0. 0 ಬಂದಿಲ್ಲ, 1 ಬಂದಿದೆ. ಹಾಗಾಗಿ ಇಲ್ಲಿ ಏನಂತ ಹೇಳ್ಬೇಕಂದ್ರೆ ನಾವು x plus 1 ಇದು x⁴ plus 3x³
plus 3x square plus x plus 1 ಇದರ ಅಪವರ್ತನವಲ್ಲ ಅಂತ ನಾವೇನ್ ಮಾಡ್ಬೇಕು ಬರಿಬೇಕು. ಅಪವರ್ತನವಲ್ಲ. ತಿಳಿತಲ್ವಾ ವಿದ್ಯಾರ್ಥಿಗಳೇ ಯಾವ ರೀತಿ ಅಂತ? ಸರಳವಾಗಿದಾವು ಪ್ರಶ್ನೆಗಳು. ಆದ್ರೆ ಸ್ವಲ್ಪ ಏನ್ ಮಾಡ್ಬೇಕಿಲ್ಲ, ಕಾನ್ಸೆಪ್ಟ್ ಅನ್ನ ತಿಳ್ಕೊಬೇಕು. ನೀವು ಕಾನ್ಸೆಪ್ಟ್ ತಿಳಿದ್ ಮಾತ್ರ ಈಸಿ ಆಗ್ಬಿಡ್ತೈತಿ. ತಿಳಿತಲ್ವಾ? ಕಾನ್ಸೆಪ್ಟ್ ಅನ್ನಕ್ ಏನಿಲ್ಲ, ಶೇಷ ಏನ್ ಬರ್ಬೇಕಪ್ಪ 0 ಬರ್ಬೇಕು. ಇವಾಗ ಇದರಲ್ಲಿ 4ನೇ ಪ್ರಶ್ನೆ ನೋಡಿ. ಮೇನ್ ಕ್ವಶನ್, 1ನೇ ಕ್ವಶನ್ ಅಲ್ಲೇ 4 ಲೆಕ್ಕಗಳು ಅದಾವು. 4ನೇ ಕ್ವಶನ್ ಏನಿದೆ ಅಂದ್ರೆ x cube minus x square minus 2 plus root 2 into x plus root 2. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, x ನ ಸಹಗುಣಕ ಏನಂದ್ರ 2 plus root 2. ಇಲ್ಲೇನ್ ಕಾಂಪ್ಲಿಕೇಟೆಡ್ ಇಲ್ಲ. x cube minus x square minus 2 plus root 2 into x plus root 2. ಇವಾಗ ಸೇಮ್ ಇದು ಕೂಡ ಏನಾಗುತ್ತೆ, p of x is equal to x cube minus x square minus 2 plus root 2x plus root 2. ಹೌದಾ? ಇವಾಗ ಇಲ್ಲಿನೂ ಕೂಡ ಏನ್ ಮಾಡ್ಬೇಕು ನಾವು, g of x ಏನ್ ತಗೊಂತೀರಿ, x plus 1. g of x is equal to x plus 1. ಹೌದಾ? g of x ಏನಾಗುತ್ತೆ, g of x is equal to x plus 1 ಆಗುತ್ತೆ. ಹಾಗಾದ್ರೆ ಇಲ್ಲಿ ನೋಡಿ p of minus 1 ಹಾಕ್ಬೇಕು ನಾವು. ಏನ್ ಹಾಕೋಣ, p of minus 1. p of minus 1 is equal to minus 1 cube minus 1 square. ಹೌದಾ? minus 2 plus root 2 minus 1 plus root 2. ಹೌದಾ? ಇವಾಗ ಇಲ್ಲಿ ನೋಡಿ ಏನಾಗುತ್ತೆ, ಇದು -1 ನ 3 ಬಾರಿ ಗುಣಿಸ್ರಿ, -1. ಇವಾಗ -1 ನ 2 ಬಾರಿ ಗುಣಿಸಿದ್ರ +1. ಹೌದಾ? ಈ ಮೈನಸ್ ಇಂಟು ಮೈನಸ್, ಇಲ್ಲಿ ನೋಡಿ ಈ -1 ದಿಂದ ಇದಕ್ಕೆ 1 ಗುಣಿಸ್ಬೇಕು. ಹೌದಾ? -1 ಮೈನಸ್ ಇಂಟು ಮೈನಸ್ ಪ್ಲಸ್. ಹೌದಾ? 1 2 2, 1 2 2. ಇವಾಗ ಇಲ್ಲಿ ನೋಡಿ ಈ ಚಿಹ್ನೆಯಿಂದ ಈ ಚಿಹ್ನೆ ಗುಣಿಸ್ತೀರಾ, ಮೈನಸ್ ಇಂಟು ಪ್ಲಸ್ ಏನಾಗುತ್ತ, ಮೈನಸ್ ಆಗುತ್ತ. ಈ ಮೈನಸ್ ನೋಡಿ, ಕನ್ಫ್ಯೂಷನ್ ಆಗ್ಬೇಡ್ರಿ. -2 ಇದು. ಹೌದಾ? ಮೈನಸ್ ಇಂಟು ಮೈನಸ್ ಪ್ಲಸ್, 2 1 2. ಈ ಚಿಹ್ನೆ ಇಲ್ಲಿ ಬ್ರಾಕೆಟ್ ಐತಿ ಅಂದ್ರ ಇದಕ್ಕೂ ರಿಲೇಟೆಡ್ ಇರ್ತೈತಿ. ಹೌದಾ? ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಈ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ರೂಟ್ 2. 1 ಇಂಟು ರೂಟ್ 2 ಪ್ಲಸ್ ರೂಟ್ 2. ಹೌದಾ? ಇವಾಗ ಮತ್ತೇನಾಗುತ್ತೆ ಇಲ್ಲಿ, -1. ಹೌದಾ? ಇದು -1 ಪ್ಲಸ್ 2. ಇಲ್ಲಿನ ಸಹಗುಣಕ 1 ಐತಿ, ಇಲ್ಲಿನ ಸಹಗುಣಕ 1 1 2 2 ರೂಟ್ 2. ಹೌದಾ? ಇವಾಗ ಇಲ್ಲಿ ಏನಾಗುತ್ತೆ ನೋಡ್ರಿ, -2 ಪ್ಲಸ್ 2 ಇಂಟು ರೂಟ್ 2. ಈ ಪ್ಲಸ್ ರೂಟ್ 2 ಮೈನಸ್ ರೂಟ್ 2 ಕ್ಯಾನ್ಸಲ್ ಆಗ್ಬಿಡ್ತೈತಿ. ಉಳಿತೇನ 2 ಇಂಟು ರೂಟ್ 2 ಇಸ್ ನಾಟ್ ಈಕ್ವಲ್ ಟು 0. ಇದು 0ಗೆ ಸಮ ಇಲ್ಲ. ಹಾಗಾದ್ರೆ -1 is p of -1 is not equal to 0. ಸೇಮ್ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಏನ್ ಬರ್ಕೋಬೇಕಂದ್ರೆ ನಾವು x plus 1 ಇದು x cube minus x square minus plus 2 plus root 2 into x plus root 2 ಇದರ ಅಪವರ್ತನವಲ್ಲ. ಇದ್ರದ್ದೇನಲ್ಲ, ಇದು ಅಪವರ್ತನ ಅಲ್ಲ ಅಂತ ನಾವೇನ್ ಮಾಡ್ಬೇಕು, ಬರಿಬೇಕು. ತಿಳಿತಲ್ವಾ ವಿದ್ಯಾರ್ಥಿಗಳೇ? ಬಹಳಷ್ಟು ಸರಳ. ಇವಾಗ ಫಸ್ಟ್ ಮೇನ್ ಮುಗಿತು. ನೆಕ್ಸ್ಟ್ ಬರುವಂತದ್ ನೋಡ್ರಿ, 2ನೇ ಪ್ರಶ್ನೆ. 2ನೇ ಪ್ರಶ್ನೆ ಏನ್ ಹೇಳುತ್ತಂದ್ರೆ, ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ g of x ಇದು p of x ನ ಅಪವರ್ತನವಾಗಿದೆ ಎಂಬುದನ್ನ ಅಪವರ್ತನ ಪ್ರಮೇಯವನ್ನು ಉಪಯೋಗಿಸಿ ನಿರ್ಧರಿಸಿ. ಅಪವರ್ತನ ಪ್ರಮೇಯದಲ್ಲಿ ಶೇಷ ಏನ್ ಬರ್ಬೇಕು, 0 ಬರ್ಬೇಕು. ಅದ ಒಂದು ರೂಲ್ಸ್ ಇಟ್ಕೊಂಡ ನಾವ್ ಇಲ್ಲಿ ಏನ್ ಮಾಡ್ಬೇಕು,
ಕಂಡುಹಿಡಿಬೇಕು. ನಿಮ್ಮ ಮೊದಲನೇ ಪ್ರಶ್ನೆಯಲ್ಲಿ ಏನಿತ್ತಂದ್ರೆ ಎಲ್ಲದಕ್ಕೂ ಜಿ ಆಫ್ ಎಕ್ಸ್ ಸೇಮ್ ಇತ್ತು, ಹೌದಾ? 4 ಪ್ರಶ್ನೆಗಳಿಗೂ ಜಿ ಆಫ್ ಎಕ್ಸ್ ಬರೀ ಏನಿತ್ತು, x+1 ಇತ್ತು. ಆದ್ರೆ ಇಲ್ಲಿ ಪ್ರತಿಯೊಂದು ಪಿ ಆಫ್ ಎಕ್ಸ್ಗೂ ಜಿ ಆಫ್ ಎಕ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅದು ಸ್ವಲ್ಪ ಇಲ್ಲಿ ಏನಾಗುತ್ತೆ, ಡಿಫ್ರೆಂಟ್ ಐತಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿನೂ ಕೂಡ ಮೊದಲನೇ ಪ್ರಶ್ನೆ ಏನೈತಿದೆ ಅಂದ್ರೆ ಪಿ ಆಫ್ ಎಕ್ಸ್ is equal to 2x³ plus x² minus 2x plus 1. ಹೌದಾ? ಇದಕ್ಕೆ g of x is equal to x+1. g of x ಏನಿದೆ, x+1 ಐತಿ, ಹೌದಾ? ಈಗ ಇದು x+1 ಐತಿ ಅಂದ್ರ x is equal to -1 ಆಗುತ್ತೆ, ಹೌದಾ? ಇವಾಗ ಏನ್ ಮಾಡೋಣ ಹೇಳ್ರಿ, ನಾವು x ಎಲ್ಲೆಲ್ಲ ಐತಿ ಅಲ್ಲಿ -1 ಹಾಕೋನು. p of x is equal to 2x³ plus x² minus 2x plus 1. ಹೌದಾ? p of -1 2 into -1³ plus -1² minus 2 into -1 plus 1. ಹೌದಾ? 2 into -1 ಅನ್ನ 3 ಬಾರಿ ಗುಣಿಸ್ರಿ, -1 ಬರ್ತ. ಪ್ಲಸ್ -1 ಅನ್ನ 2 ಬಾರಿ ಗುಣಿಸ್ರಿ, +1 ಬರ್ತ. ಡೈರೆಕ್ಟ್ ಆಗಿ +1 ಬರ್ದ್ ಬಿಡೋಣ್ರಿ. ಇವಾಗ ಮೈನಸ್ ಇಂಟು ಮೈನಸ್ ಪ್ಲಸ್, 2 1 2 ಪ್ಲಸ್ 1. ಹೌದಾ? ಇಲ್ಲಿ ನೋಡಿ ನೆಕ್ಸ್ಟ್ ಏನಾಗುತ್ತಾ, ಪ್ಲಸ್ ಇಂಟು ಮೈನಸ್ ಮೈನಸ್, ಹೌದಾ? ಪ್ಲಸ್ ಇಂಟು ಮೈನಸ್ ಮೈನಸ್, 2 1 2, ಹೌದಾ? +1 +2 +1 +1 +2 +1. ಇವಾಗ ಏನಾಗುತ್ತೆ ನೋಡ್ರಿ, ಈ +1 ಈ -1 ಕ್ಯಾನ್ಸಲ್ ಆಗುತ್ತಾ? ಈ +1 ಈ -1 ಏನಾಗುತ್ತೆ, ಇಲ್ಲಿ ಕ್ಯಾನ್ಸಲ್ ಆಗುತ್ತಾ? ಕ್ಯಾನ್ಸಲ್ ಆಗಿಂದ ಏನಾಗುತ್ತೆ ನೋಡಿ ವಿದ್ಯಾರ್ಥಿಗಳಲ್ಲಿ, ಸ್ವಲ್ಪ ಕ್ವಶನ್ ಅಲ್ಲಿ ಚೇಂಜಸ್ ಆಗುತ್ತೆ. ಏನಂದ್ರೆ ಇಲ್ಲಿ -1, ಸಾರಿ ಇದೇನಾಗುತ್ತೆ -1, ಇದು ಕೂಡ ಇಲ್ಲಿ -1 ಆಗುತ್ತಾ, ಇಲ್ಲಿನೂ ಕೂಡ ಏನಾಗುತ್ತಾ -1, ಇಲ್ಲಿನೂ ಕೂಡ -1 ಆಗುತ್ತಾ, ಹೌದಾ? ಇವಾಗ ಇಲ್ಲಿ ನೋಡಿ -2 -1 +1 +2 -1 -2 -3 +3, 3 ಹೋದ್ರೆ 0, p of -1. ನೋಡಿ ವಿದ್ಯಾರ್ಥಿಗಳೇ, ಕನ್ಫ್ಯೂಷನ್ ಆಗ್ಬೇಡ್ರಿ. ನಾ ಸ್ವಲ್ಪ ಏನ್ ಮಾಡಿದ್ದೆ ಅಂದ್ರೆ 2x³ plus x² minus 2x minus 1 ಅದು ನಾನು ಬೈ ಮಿಸ್ಟೇಕ್ ಆಗಿ +1 ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೆ. ಹಾಗಾಗಿ ಸಾರಿ, ಇಲ್ಲಿ ಏನ್ ಮಾಡ್ಕೋರಿ, ಇದನ್ನ -1 ಅಂತ ತಗೋರಿ. ಇವಾಗ ಇದು ಕೂಡ -1 ಆಗುತ್ತೆ. ಸೇಮ್ ಪ್ರೊಸೀಜರ್, ಏನು ಚೇಂಜಸ್ ಇಲ್ಲ. ಈಗ ಮೈನಸ್ ಇದ್ದನ್ನ ಅಷ್ಟ ನಾ ಏನ್ ಮಾಡ್ಕೊಂತೀನಿ, ಕೂಡಿಸ್ಕೊಂತೀನಿ. ಶೇಷ ಏನ್ ಬಂತು, 0 ಬಂತು. ಶೇಷ 0 ಬಂದ್ರೆ ಇವಾಗ ನಾವ್ ಏನ್ ಹೇಳ್ಬೇಕು, g of x is equal to x+1. ಇದು ಹೌದಾ? p of x ಅಂದ್ರೆ ಏನು, 2x³ plus x² ಬರ್ದ್ಬಿಡ. p of x is equal to 2x³ plus x² minus 2x minus 1. ಇದರ ಅಪವರ್ತನವಾಗಿದೆ, ಏಕಶೇಷ ಏನ್ ಬಂತು, 0 ಬಂತು. ಹಾಗಾಗಿ ಇದು ಇದರ ಅಪವರ್ತನವಾಗಿದೆ ಅಂತ ನಾವೇನ್ ಮಾಡ್ಬೇಕು, ಇಲ್ಲಿ ಹೇಳ್ಬೇಕು. ತಿಳಿತಲ್ವಾ? ಇವಾಗ ಇದರಲ್ಲಿನೇ ಎರಡನೇ ಪ್ರಶ್ನೆ ಏನಿದೆ ಅಂದ್ರೆ p of x is equal to x³ plus 3x³ plus 3x² plus 3x plus 1. p of x ಏನಿದೆ, x³ plus 3x² plus 3x plus 1, ಹೌದಾ? g of x is equal to x+2, ಹೌದಾ? g of x ಏನಿದೆ, x+2 ಇದೆ. ಹಾಗಾದ್ರೆ ಇಲ್ಲಿ ನಾವೇನ್ ಮಾಡ್ಬೇಕು, ಇದ್ರೊಳಗೆ ವ್ಯಾಲ್ಯೂಸ್ ಅನ್ನ ಹಾಕ್ತಾ ಹೋಗ್ಬೇಕು. ಸೇಮ್ x+2 is equal to 0 ನಾ, x is equal to ಏನಾಯ್ತು ಇವಾಗ, -2 ಆಯ್ತು. x is equal to ಏನಾಯ್ತು, -2 ಆಯ್ತು. p of x is equal to x³ plus 3x² plus 3x plus 3x plus 1, ಹೌದಾ? 3x plus 1. ಇವಾಗ p of -2
ಪಿ ಆಫ್ -2 -2 3 -2 ಸ್ಕ್ವೇರ್ 3 into -2 +1 -2 ಅನ್ನ 3 ಬಾರಿ ಗುಣಿಸ್ರಿ ಪ್ಲಸ್ ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ 2 ಎಳೆ 4 4 ಎಳೆ 8 ಹೌದಾ ಪ್ಲಸ್ 3 -2 ಅನ್ನ 2 ಬಾರಿ ಗುಣಿಸ್ರಿ 4 ಪ್ಲಸ್ ಇಂಟು ಮೈನಸ್ ಮೈನಸ್ 3 ಎಳೆ 6 ಪ್ಲಸ್ 1 -8 ಪ್ಲಸ್ 12 -6 ಪ್ಲಸ್ 1 ಹೌದಾ ಇವಾಗ ಇಲ್ಲಿ ಏನಾಗುತ್ತೆ ನೋಡ್ರಿ ಇದು ಏನಾಗತ್ತಪ್ಪ ಅಂದ್ರ ಮೊದಲಿಗೆ ಏನ್ ಮಾಡ್ಕೊಂಡ್ಬಿಡ್ರಿ ಮೈನಸ್ ಮೈನಸ್ ಅನ್ನ ಒಂದ್ ಕಡೆ ಬರ್ಕೊಂಡು -8 -6 ಪ್ಲಸ್ 12 ಪ್ಲಸ್ 1 -8ಕ್ಕ -6 ಕುಡಿಸ್ರಿ -14 ಹೌದಾ 12ಕ್ಕೆ ಒಂದ್ ಕುಡಿಸ್ರಿ 13 12ಕ್ಕೆ ಒಂದ್ ಕುಡಿಸಿದ್ರೆ ಎಷ್ಟು 13 ಒಂದು ಮೈನಸ್ ಇದೆ ಒಂದ್ ಪ್ಲಸ್ ಇದೆ ಅಂದ್ರೆ ಏನ್ ಮಾಡ್ಬೇಕಿಲ್ಲ ನಾವು ಕಳಿಬೇಕು ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆಪ್ಪ ಮೈನಸ್ ಇದೆ 14ರಲ್ಲಿ 13 ಹೋದ್ರೆ 1 ಆದ್ರೆ ಅದ್ರ ಚಿಹ್ನೆ ಏನ್ ಬರ್ತೈತಿ ಹೇಳ್ರಿ ಮೈನಸ್ ಬರ್ತ ಯಾಕ ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಮೈನಸ್ ಇದೆ ಹಾಗಾದ್ರೆ ಪಿ ಆಫ್ -2 is equal to -1 ಪಿ ಆಫ್ -2 is equal to -1 ಹಾಗಾದ್ರೆ ಪಿ ಆಫ್ -2 is not equal to 0 ಹೌದಾ ಇವಾಗ ನೀವು ಇಲ್ಲಿ ಏನ್ ಅಂತ ಬರಿಬಹುದು ಹೇಳ್ರಿ g of x ಇದು ಪಿ ಆಫ್ ಎಕ್ಸ್ ನ ಅಪವರ್ತನ ವಲ್ಲ ಅಂತ ಬರಿಬೇಕು ಯಾಕಂದ್ರೆ ಶೇಷ ಏನು ಬರ್ಲಿಲ್ಲ 0 ಬರ್ಲಿಲ್ಲ ಅಪವರ್ತನ ವಲ್ಲ ತಿಳಿತಲ್ವಾ ಅಪವರ್ತನ ವಲ್ಲ ನೆಕ್ಸ್ಟ್ ಇಲ್ಲಿ ಇದರಲ್ಲಿನೇ ನಿಮ್ಮ ಮೂರನೇ ಪ್ರಶ್ನೆ ನೋಡಿ ಮೂರನೇ ಪ್ರಶ್ನೆ ಏನಿದೆ ಅಂದ್ರೆ ಪಿ ಆಫ್ ಎಕ್ಸ್ is equal to x³ -4 x² plus x plus 6 ಹೌದಾ ಇದ್ರ g of x ಏನಿದೆ g of x is equal to -3 ಹೌದಾ -3 equal to 0 ಅಂತ ಕನ್ಸಿಡರ್ ಮಾಡೋಣ x is equal to -3 ಕಡೆ ಬಂದ್ರೆ +3 ಹಾಗಾದ್ರೆ ಎಲ್ಲೆಲ್ಲಿ ಪಿ ಆಫ್ ಎಕ್ಸ್ ಐತಿ ಅಲ್ಲಿ ಏನ್ ಹಾಕ್ಬಿಡೋಣ್ರಿ +3 ಹಾಕೊಂತ ಹೋಗೋಣ ಅಷ್ಟೇ ತಿಳಿತಲ್ವಾ ಇವಾಗ ನೋಡಿ ಪಿ ಆಫ್ ಎಕ್ಸ್ x³ -4x² plus x plus 6 ಇದು ಪಿ ಆಫ್ 3 3³ -4 3² plus 3 plus 6 ಹೌದಾ -3 ಅನ್ನ 2 ಬಾರಿ ಗುಣಿಸ್ರಿ ಸಾರಿ 3 ಬಾರಿ ಗುಣಿಸ್ರಿ 3 3 9 9 3 27 -4 3 ಅನ್ನ 2 ಬಾರಿ ಗುಣಿಸ್ರಿ 3 3 9 ಪ್ಲಸ್ 3 ಪ್ಲಸ್ 6 ಇವಾಗ ನೋಡಿ 27 ಮೈನಸ್ 9 4 36 ಪ್ಲಸ್ 3 ಪ್ಲಸ್ 6 ಹೌದಾ ಇವಾಗ ಇಲ್ಲಿ ನೋಡ್ರಿ 27 ಪ್ಲಸ್ 3 ಪ್ಲಸ್ 6 ಮೈನಸ್ 36 ಹೌದಾ 27 3 30 36 36 36 ಮೈನಸ್ 36 36 36 ಹೋದ್ರೆ ಎಷ್ಟು 0 ಹೌದಾ ಪಿ ಆಫ್ 3 is equal to 0 ಹಾಗಾದ್ರೆ ಪಿ ಆಫ್ 3 ಏನ್ ಬಂತು 0 ಬಂತು ಹಾಗಾದ್ರೆ ನಾವಿಲ್ಲಿ ಏನ್ ಹೇಳ್ಬೋದು ಆದ್ದರಿಂದ ಜಿ ಆಫ್ ಎಕ್ಸ್ ಇದು ಯಾರು ಪಿ ಆಫ್ ಎಕ್ಸ್ ನ ಅಪವರ್ತನ ತಿಳಿತಲ್ವಾ ಈ ರೀತಿಯಾಗಿ ನಾವೇನ್ ಮಾಡ್ಬೇಕು ಬರಿತಾ ಹೋಗ್ಬೇಕು ನೆಕ್ಸ್ಟ್ ಏನ್ ಮಾಡೋಣ ಮುಂದಿನ ಪ್ರಶ್ನೆಯನ್ನ ನೋಡಿ ಮುಂದಿನ ಪ್ರಶ್ನೆ ಏನಿದೆ ಅಂದ್ರೆ ಮೂರನೇ ಪ್ರಶ್ನೆ ಪಿ ಆಫ್ ಎಕ್ಸ್ ನ ಅಪವರ್ತನ x-1 ಆಗಿದ್ದರೆ ಕೆ ಯ ಬೆಲೆಯನ್ನು ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ ಕಂಡುಹಿಡಿಯಿರಿ ಪಿ ಆಫ್ ಎಕ್ಸ್ ನ ಅಪವರ್ತನ -1 ಆಗಿದ್ರ ಹೌದಾ ಕೆ ನ ಬೆಲೆಯನ್ನ ನಾವೇನ್ ಮಾಡ್ಬೇಕು ಕಂಡುಹಿಡಿಬೇಕು ಮೊದಲನೇ ಪ್ರಶ್ನೆ ನೋಡ್ರಿ ಪಿ ಆಫ್ ಎಕ್ಸ್ is equal to x²
ಪ್ಲಸ್ ಎಕ್ಸ್ ಪ್ಲಸ್ ಕೆ. ಈ ಕೆ ನ ಬೆಲೆಯನ್ನ ನಾವೇನ್ ಮಾಡ್ಬೇಕು ಇಲ್ಲಿ ಕಂಡುಹಿಡಿಬೇಕು. ಅದು ಯಾರ ಅಪವರ್ತನ ಆಗಿದ್ರ ಎಕ್ಸ್ ಮೈನಸ್ 1 ನ ಅಪವರ್ತನ ಆಗಿದ್ರ. ಹೌದಾ? ಈಗ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಜಿ ಆಫ್ ಎಕ್ಸ್ ಏನಾಗುತ್ತಪ್ಪ ಇಲ್ಲಿ ಎಕ್ಸ್ ಮೈನಸ್ 1 ಆಗುತ್ತಾ, ಎಕ್ಸ್ ಮೈನಸ್ 1 ಆಗುತ್ತಾ. ಹಾಗಾದ್ರೆ ಜಿ ಆಫ್ ಎಕ್ಸ್ ಮೈನಸ್ 1 ಐತೆ ಅಂದ್ರ ಹೌದಾ, ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಮೈನಸ್ 1 ಈ ಕಡೆ ಬಂದ್ರೆ ಪ್ಲಸ್ 1 ಆಗುತ್ತಾ. ಇವಾಗ ನಾವ್ ಏನ್ ಮಾಡ್ಬೇಕಂದ್ರ ಪಿ ಆಫ್ 1 ಎಲ್ಲೆಲ್ಲ ಐತಲ್ಲ, ಇದು ಸಾರಿ ಪಿ ಆಫ್ ಎಕ್ಸ್ ಎಕ್ಸ್ ಎಲ್ಲೆಲ್ಲ ಐತಲ್ಲ ಅಲ್ಲಿ 1 ಹಾಕ್ಬಿಡೋಣ್ರಿ. ಹೌದಾ? ಇಲ್ಲಿ ನೋಡಿ ಬಹಳಷ್ಟು ಈಸಿ ಐತಿ. ಪಿ ಆಫ್ 1 ಈಸ್ ಈಕ್ವಲ್ ಟು 1 ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಕೆ. ಹೌದಾ? ಇಲ್ಲಿ ನೋಡ್ರಿ, 1ನ್ನ 2 ಬಾರಿ ಗುಣಿಸ್ರಿ 1 ಬರುತ್ತ, ಪ್ಲಸ್ 1 ಪ್ಲಸ್ ಕೆ. ಹೌದಾ? ಈಗ ಇಲ್ಲಿ ನೋಡಿ ನಮ್ಗೆ ಏನ್ ಗೊತ್ತಿರ್ಬೇಕು, ಇದು ಅಪವರ್ತನ ಆಗಿತ್ತಂದ್ರ 0 ಅನ್ನೋದು ಗೊತ್ತಿರ್ಬೇಕು. ಅಪವರ್ತನ ಆಗಿತ್ತಂದ್ರ ಏನಂತ ಗೊತ್ತಿರ್ಬೇಕು ನಮ್ಗ, 0 ಅಂತ ಗೊತ್ತಿರ್ಬೇಕು. ಈಗ 2 ಪ್ಲಸ್ ಕೆ ಆಗುತ್ತಿದೆ. 2 ಪ್ಲಸ್ ಕೆ ಪಿ ಆಫ್ 1 ಅಪವರ್ತನ ಹೌದು ಅಂತ ನಾ ಹೇಳ್ತೇನೆ. ಹೌದಂದ್ರೆ ಇಲ್ಲಿ ಆನ್ಸರ್ ಏನ್ ಬಂದಿರ್ಬೇಕು, 0 ಬಂದಿರ್ಬೇಕು. ಹೌದಾ? ಇಲ್ಲಿ ನೋಡಿ ಇದು ಏನಾಗುತ್ತಂದ್ರ 2 ಪ್ಲಸ್ ಕೆ ಈಕ್ವಲ್ ಟು 0. ಹೌದಾ? ಕೆ ಈಕ್ವಲ್ ಟು ಇಲ್ಲಿ ಪ್ಲಸ್ ಏನೈತಿ, ಪ್ಲಸ್ 2 ಐತಿ, ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ 2 ಆಗುತ್ತೆ. ಕೆ ನ ಬೆಲೆ ಏನ್ ಇವಾಗ ಮೈನಸ್ 2 ತಿಳಿತಲ್ವಾ. ಕೆ ನ ಬೆಲೆ ಏನ ಮೈನಸ್ 2. ನಾವು ಮಾಡದಂತ ಲೆಕ್ಕ ಕರೆಕ್ಟ್ ಐತೋ ಇಲ್ಲ ನೋಡ್ರಿ. ನೋಡಿ ವಿದ್ಯಾರ್ಥಿಗಳು ಯಾವ ರೀತಿ ಮಾಡ್ಬೇಕಂದ್ರ ಇದು ಒಂಥರ ತಾಳೆ ನೋಡೋದು. ಹೌದಾ? ಕೆ ಬೆಲೆ ಏನು ಮೈನಸ್ 2. ಪಿ ಆಫ್ ಹೌದಾ, ಪಿ ಆಫ್ 1 ಈಸ್ ಈಕ್ವಲ್ ಟು 1 ಸ್ಕ್ವೇರ್. ಹೌದಾ? ಪ್ಲಸ್ 1 ಮೈನಸ್ 2. ಕೆ ಬೆಲೆ ಏನೈತಿ ಮೈನಸ್ 2 ಐತಿ. ಪಿ ಆಫ್ 1 ಐತಿ 1 ಪ್ಲಸ್ 1 ಮೈನಸ್ 2. 1 2 2 ಮೈನಸ್ 2 0. ಪಿ ಆಫ್ 1 ಏನ್ ಬಂತು 0 ಬಂತು. ಹಂಗಂದ್ರೆ ಇದ್ರದ್ದು ನಾವು ಮಾಡಿದ ಲೆಕ್ಕ ಏನೈತಿ ಕರೆಕ್ಟ್ ಐತಿ. ಕೆ ವ್ಯಾಲ್ಯೂ ಏನ ಮೈನಸ್ 2 ತಿಳಿತಲ್ವಾ. ಇವಾಗ ಎರಡನೇ ಪ್ರಶ್ನೆ ನೋಡ್ರಿ. ಪಿ ಆಫ್ ಎಕ್ಸ್ is equal to 2x square plus k into x plus root 2 plus root 2. ಸೇಮ್ ಪ್ರೊಸೀಜರ್ ಇಲ್ಲಿನೂ ಕೂಡ ಏನ್ ಮಾಡ್ಬೇಕು ನಾವು, x minus 1 ಅಂದ್ರ x minus 1 ಇದ್ದಿದ್ದಕ್ಕ p of 1 ಅಂತ ತಗೊಂಡ್ಬಿಡ್ರಿ. ಇವಾಗ ಇಷ್ಟೊತ್ತಿಗೆ ಪರ್ಫೆಕ್ಟ್ ಆಗಿರ್ತೀರಿ ನೀವು. ಯಾಕೆ 2 ಪ್ರಶ್ನೆಗಳದು, ಅದರಲ್ಲಿ 4 ಪ್ರಶ್ನೆ, ಇದರಲ್ಲಿ 3, 7 ಲೆಕ್ಕಗಳನ್ನು ಬಿಡಿಸಿದ್ರಿ ಅಂದ್ರೆ ಇಲ್ಲಿ ಇಟ್ಲು ಬಿಟ್ಟು ಪರ್ಫೆಕ್ಟ್ ಆಗಿರಂತ ನಾ ಅನ್ಕೊಂತೀನಿ. ಅದ್ರಿಂದ ನಾ ಡೈರೆಕ್ಟ್ ತಗೊಳತ್ತೆ ನೋಡಿ ವಿದ್ಯಾರ್ಥಿಗಳಲ್ಲಿ. ಪಿ ಆಫ್ 1 ಅಂತ ತಗೊಳೋಣ. ಮೈನಸ್ 1 ಇದ್ದಿದ್ದಕ್ಕೆ ಈ ಕಡೆ ಬಂದ್ ಪ್ಲಸ್ 1 ಆಗುತ್ತಪ್ಪ. ಇವಾಗ 1 ಸ್ಕ್ವೇರ್ ಕೆ 1 ಪ್ಲಸ್ ರೂಟ್ 2 2 1ನ್ನ 2 ಬಾರಿ ಗುಣಿಸ್ರಿ 1 ಬರ್ತಾ. ಕೆ 1 ಕೆ ಇಂಟು 1 ಕೆ ಪ್ಲಸ್ ರೂಟ್ 2. ಹೌದಾ? 2 ಪ್ಲಸ್ ಕೆ ಪ್ಲಸ್ ರೂಟ್ 2. ಹೌದಾ? ಇವಾಗ ಒಂದ್ ಕೆಲಸ ಮಾಡ್ರಿ, ಇದನ್ನೇನ್ ಮಾಡ್ರಿ, ಕೆ ಪ್ಲಸ್ ರೂಟ್ 2 ಮೈನಸ್ 2 ಒಂದ ಕಡೆ ಬರ್ಕೊಂಡ್ಬಿಡ್ರಿ. ಹೌದಾ? ಇವಾಗ ಏನ್ ಮಾಡೋಣ ಇಲ್ಲಿ, ಕೆ ಪ್ಲಸ್ ರೂಟ್ 2 ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡೋಣ್ರಿ. ಹೌದಾ? ಕೆ ಈಕ್ವಲ್ ಟು ಏನಾಗುತ್ತೆ ಈಗ ಪ್ಲಸ್ ರೂಟ್ 2 ಮೈನಸ್ ರೂಟ್ 2 ಈ ಕಡೆ ಬಂದ್ರ ಮೈನಸ್ ರೂಟ್ 2 ಮೈನಸ್ 2 ತಿಳಿತಲ್ಲ. ಇಲ್ಲಿ ಚಿಹ್ನೆ ಅಷ್ಟೇ ಚೇಂಜ್ ಮಾಡ್ಕೊಂಡ್ಬಿಡ್ಬೇಕು. ನಮ್ಮ ವಿದ್ಯಾರ್ಥಿಗಳು ಶಾಣೆ ಅದಾರ ಅಂತ ತಿಳ್ಕೊಂಡೆ ನಾನು. ಅದಕ್ಕೆ ಏನ್ ಮಾಡ್ಬಿಟ್ಟೆ, ಇಲ್ಲಿ ಡೈರೆಕ್ಟ್ ಆನ್ಸರ್ ತಗೊಂಡೆ ನಾನು. ಡೈರೆಕ್ಟ್ ಮೀನ್ಸ್ ಇಲ್ಲಿ ಜಿ ಆಫ್ ಎಕ್ಸ್ ಇದ್ದಲ್ಲಿ 1 ಅಂತ ಕನ್ಸಿಡರ್ ಮಾಡೀನಿ. ಐ ಥಿಂಕ್ ತಿಳಿತ ಅನ್ಕೊಂತೀನಿ ನಾನು. ತಿಳಿತೋ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ. ತಿಳಿತಾ? ಕೆ ಪ್ಲಸ್ ರೂಟ್ 2 ಪ್ಲಸ್ 2 ಇವ್ ಹೌದಾ? ಇಲ್ಲಿ ಈಕ್ವಲ್ ಟು ಇರ್ತದಲ್ಲ, ಅದಕ್ಕೆ ಈ ರೀತಿ ತಗೋಬೇಕು. ಇಲ್ಲಿ ಕೆ ಪ್ಲಸ್ ರೂಟ್ 2 ಪ್ಲಸ್ 2 ಈಸ್ ಈಕ್ವಲ್ ಟು 0. ಕೆ ಈಸ್ ಈಕ್ವಲ್ ಟು ಪ್ಲಸ್ ರೂಟ್ 2 ಇದೆಯಾ, ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ ರೂಟ್ 2 ಆಗುತ್ತಾ. ಪ್ಲಸ್ 2 ಈ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ 2 ಆಗುತ್ತೆ. ಕೆ ವ್ಯಾಲ್ಯೂ ಏನ್ ಸಿಕ್ತಿವಾಗ ನಮ್ಗೆ, ಕೆ ಈಸ್ ಈಕ್ವಲ್ ಟು ಮೈನಸ್ ರೂಟ್ 2 ಮೈನಸ್ 2 ಸಿಕ್ತು. ತಿಳಿತಲ್ವಾ? ಇಷ್ಟೇ ನೋಡಿ ಇದ್ರ ವ್ಯಾಲ್ಯೂ. ಕೆ ಈಕ್ವಲ್ ಟು ಮೈನಸ್ ರೂಟ್ 2 ಪ್ಲಸ್ ರೂಟ್ 2 ತಿಳಿತಾ. ಇವಾಗ ನೆಕ್ಸ್ಟ್ ನೋಡಿ, ಇದರಲ್ಲಿನೇ ಮೂರನೇ ಪ್ರಶ್ನೆ ಏನಿದೆ ಅಂದ್ರೆ, ಮೂರನೇ ಪ್ರಶ್ನೆ ಪಿ ಆಫ್ ಎಕ್ಸ್ is equal to
k into x square, k into x square minus root 2x plus 1, k into x square minus root 2x plus 1. ಇವಾಗ ಡೈರೆಕ್ಟ್ ತಗೊಳ್ಳೋಣ p of 1 ಹೌದಾ, k 1 square minus root 2 1 plus 1, k ಒಂದನ್ನ 2 ಬಾರಿ ಗುಣಿಸ್ರಿ ಒಂದ ಬರ್ತಾ minus root 2 plus 1 ಹೌದಾ, k ಒಂದ್ಲೆ k minus 2 plus 1 implies k minus root 2 plus 1 is equal to 0 ಹೌದಾ. ಇವಾಗ k equal to ನೋಡಿ ವಿದ್ಯಾರ್ಥಿಗಳೇ -2 ಇದೆ, ಈ ಕಡೆ ಬಂದ್ರೆ ಪ್ಲಸ್ ರೂಟ್ 2 ಆಗುತ್ತೆ, +1 ಇದೆ, ಈ ಕಡೆ ಬಂದ್ರೆ -1 ಇದೆ. k ವ್ಯಾಲ್ಯೂ ಏನ್ ಸಿಕ್ತು ಈಗ ನನ್ಗ ರೂಟ್ 2 - 1 ಸಿಕ್ತು. ತಿಳಿತಾ. ಇವಾಗ ಇದರಲ್ಲಿ 4ನೇ ಪ್ರಶ್ನೆ ನೋಡಿ. 4ನೇ ಪ್ರಶ್ನೆ p of x ಏನಿದೆ, p of x is equal to k into x square minus 3x plus k, kx square minus 3x plus k ಹೌದಾ. p of 1 k into 1 square minus 3 1 plus k ಹೌದಾ. k minus 3k sorry minus 3 plus k ಹೌದಾ. k 1 into 1 1 k into k minus 3 plus k ಹೌದಾ. ಇಲ್ಲಿ ಒಂದ್ k ಏನಾಗುತ್ತಾ 2k ಆಗುತ್ತಾ. ಇಲ್ಲಿ ಸಹಗುಣಕ ಒಂದೈತೆ, ಇಲ್ಲಿನೂ ಸಹಗುಣಕ ಏನೈತಿ ಒಂದೈತಿ, ಒಂದು 2 2k minus 3 implies 2k minus 3 equal to 0 ಹೌದಾ. 2k equal to minus 3 ಈ ಕಡೆ ಬಂದ್ರ ಪ್ಲಸ್ 3, 2k ಏನ್ ಮಾಡೈತಿ ಗುಣಿಸೈತಿ, ಈ ಕಡೆ ಬಂದ್ರ ಬಾಗ್ಸುತ್ತ. k is equal to 3/2, k equal to 3/2 ತಿಳಿತಲ್ವಾ. ನೆಕ್ಸ್ಟ್ 4ನೇ ಪ್ರಶ್ನೆ ಏನಿದೆ ಅಂದ್ರೆ ಅಪವರ್ತಿಸಿ. ಇವುಗಳನ್ನ ನಾವೇನ್ ಮಾಡ್ಬೇಕಿಲ್ಲಿ ಅಪವರ್ತಿಸ್ತಾ ಹೋಗ್ಬೇಕು. ಯಾವ ರೀತಿ ಅಪವರ್ತಿಸ್ತೇವೆ ಅಂದ್ರೆ ಇಲ್ಲಿ ನೋಡಿ, ಮೊದಲನೇ ಪ್ರಶ್ನೆ ನೋಡಿ 12x square minus 7x plus 1. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಯಾವ ರೀತಿ ಮಾಡ್ಬೇಕಂದ್ರ 12 ಒಂದ್ಲೆ 12 ಹೌದಾ. 2 ಸಂಖ್ಯೆಗಳನ್ನ ಗುಣಿಸಿದಾಗ 12 ಬರ್ಬೇಕು. 2 ಸಂಖ್ಯೆಗಳನ್ನ ಗುಣಿಸಿದಾಗ 12 ಬರ್ಬೇಕು. ಕೂಡಿಸ್ರಿ ಕಳಿರಿ -7 ಬರ್ಬೇಕು. a ಇಂಟು b ಮಾಡಿದ್ರ ಅಷ್ಟ ಬರ್ಬೇಕು. ಇದನ್ನ a ಪ್ಲಸ್ b ಮಾಡ್ರಿ ಅಥವಾ a ಮೈನಸ್ b ಮಾಡ್ರಿ, ಆನ್ಸರ್ ಎಷ್ಟು ಬರ್ಬೇಕು -7 ಬರ್ಬೇಕು. ಹಂಗಂದ್ರ ನೋಡ್ರಿ 4 3 12. ಈಗ ನನ್ಗೆ ಏನ್ ಬರ್ಬೇಕು 7 ಬರ್ಬೇಕು. 4ರಾಗ 3 ಕಳೆದ್ರ 1 ಬರಲ್ಲ. ಈಗ ಏನ್ ಮಾಡ್ಬೇಕಂತ ನೀವು ಥಿಂಕ್ ಮಾಡಿದಾಗ -4 -3 -7 ಹೌದಾ. 2 ಸಂಖ್ಯೆಗಳನ್ನ ಗುಣಿಸಿದಾಗ 12 ಬಂತು. ಅವ 2 ಸಂಖ್ಯೆಗಳನ್ನ ಕೂಡಿಸ್ರಿ ಅಥವಾ ಕಳಿರಿ ಇದನ್ನ ನೋಡ್ರಿ, ಕೂಡಿಸ್ರಿ ಅಥವಾ ಕಳಿರಿ -3 -4 -7. ಇವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಬಹಳಷ್ಟು ಈಸಿ. 12x ಸ್ಕ್ವೇರ್ ಇದು ಒಂಥರ ರಫ್. ಇದು 12x ಸ್ಕ್ವೇರ್ ಮೈನಸ್ 7x ಇದನ್ನ ಹೆಂಗ್ ಹೊಡ್ಕೋಬೇಕಂದ್ರೆ ಈಗ ಇಲ್ಲಿ ಆಗಲಿತ್ತಲ್ಲ -4x -3x ಪ್ಲಸ್ 1. 4 3 12, 4ಕ್ಕೆ 3 ಕೂಡಿಸಿದ್ರೆ 7. ಇವಾಗ ಇದೊಂದು ಗುಂಪು ಇದೊಂದು ಗುಂಪು ಹೌದಾ. ಇದ್ರ ಕಾಮನ್ ಏನಿದೆ, ಇಲ್ಲಿನೂ 12 ಐತಿ, ಇಲ್ಲಿ 4 ಐತಿ. 4ರ ಮಗೆ 12 ಐತಿ, ಹಾಗಾದ್ರೆ 4x ಏನಾಗುತ್ತಿಲ್ಲ ಕಾಮನ್ ಆಗುತ್ತ. 4x ಎಷ್ಟು ಗುಣಿಸಿದ್ರೆ 12x ಆಗುತ್ತ. 4 3 12 x ಇಂಟು x ಸ್ಕ್ವೇರ್ -4x ಪೂರ ಪದನ ತಗೊಂಡ್ಬಿಟ್ಟೇನೆ ಅಂದ್ರೆ 1 ಹೌದಾ. ಇವಾಗ ಇಲ್ಲಿ ಏನ್ ಕಾಮನ್ ಬರ್ತಾ, ಇಲ್ಲಿ 3x ಐತಿ, ಇಲ್ಲಿ 1 ಐತಿ, ಕಾಮನ್ ಬರಕ್ ಏನಿಲ್ಲ. ಹಾಗಾದ್ರೆ ನಾವ್ ಏನಂತ ತಗೊಂಡ್ಬಿಡ್ಬೇಕು -1 ಅಂತ ತಗೋಬೇಕು. -1 3x -1 ಹೌದಾ. ಇಲ್ಲಿನೂ 3x -1, ಇಲ್ಲಿನೂ 3x -1, ಎರಡರ ಬದಲಿ 3x -1. ಇಲ್ಲಿ 4x -1 4x ಇದು -1 ಇಷ್ಟ. ಇದ ಏನ ಅಪವರ್ತಿಸೋದು ತಿಳಿತಲ್ವಾ. ಇವಾಗ ಇದರಲ್ಲಿ ಎರಡನೇ ಪ್ರಶ್ನೆ ನೋಡಿ 2x ಸ್ಕ್ವೇರ್
ಪ್ಲಸ್ 7x ಪ್ಲಸ್ 3 3 6. ಯಾವುದೇ ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ ಗುಣಲಬ್ಧ ಏನ್ ಬರ್ಬೇಕು 6 ಬರ್ಬೇಕು. ಕೂಡ್ಸಿದ್ರ ಕಳೆದ್ರ 7 ಬರ್ಬೇಕು. ಹೌದಾ? 3 6 3 6 ಈ 3 ಈ 2 ಎಷ್ಟು ಬರ್ಬೇಕು 6. ಗುಣಿಸಿದ್ರ 6 ಬರ್ಬೇಕು. ಕೂಡ್ಸಿದ್ರ ಕಳೆದ್ರ ಎಷ್ಟು ಬರ್ಬೇಕು 7 ಬರ್ಬೇಕು. ಹೌದಾ? 6 1 6 6ಕ್ಕೆ 1 ಕೂಡಿಸ್ರಿ 7. ಹೌದಾ? ಅದಕ್ಕೆ ಇದನ್ನ ಹೆಂಗ್ ಹುಡ್ಕೋಬೇಕು ಈಗ ನಾವು 2x² ಪ್ಲಸ್ 6x ಪ್ಲಸ್ x ಪ್ಲಸ್ 3. 6 1 6 ಅದ 6ಕ್ಕೆ 1 ಕೂಡಿಸ್ರಿ 7. ಇವಾಗ ಇದನ್ನೊಂದು ಗುಂಪು ಇದನ್ನೊಂದು ಗುಂಪು ಅಂತ ಕನ್ಸಿಡರ್ ಮಾಡ್ರಿ. ಇಲ್ಲಿ ಕಾಮನ್ ಏನ್ ಬರ್ತಾ 2x ಪ್ಲಸ್ 3. ಯಾವ ರೀತಿ ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ 2 ಐತಿ ಅಪ್ಪ, ಇಲ್ಲಿ 6 ಐತಿ. 2ರ ಮಗೆ 6 ಐತಿ, ಹಂಗಂದ್ರೆ 2 ಪೈಕಿ 2 ತಗೊಂಡೆ. ಇಲ್ಲಿ x² ಐತಿ, ಇಲ್ಲಿ x ಐತಿ, ಒಂದ್ x ತಗೊಂಡ್ಬಿಡುನಲ್ಲ. x 2 1 2 x ಇಂಟು x² ಪ್ಲಸ್ 3 6x. ಇಲ್ಲಿ ಏನ್ ಕಾಮನ್ ಸಿಕ್ತ ನಮ್ಗ ಪ್ಲಸ್ 1 x ಪ್ಲಸ್ 3. ಹೌದಾ? ಇಲ್ಲಿನೂ x ಪ್ಲಸ್ 3 2x ಪ್ಲಸ್ 1. ತಿಳಿತಲ್ವಾ? ಇವಾಗ ನೆಕ್ಸ್ಟ್ ನೋಡಿ, ಇದರಲ್ಲಿ 3ನೇ ಪ್ರಶ್ನೆ 6x² ಪ್ಲಸ್ 5x ಮೈನಸ್ 6. ಯಾವುದೇ ಎರಡು ಸಂಖ್ಯೆಗಳನ್ನ ಗುಣಿಸ್ರಿ. ಗುಣಲಬ್ಧ 36 ಬರ್ಬೇಕು. ಕೂಡಿಸ್ರಿ ಕಳೀರಿ 5 ಬರ್ಬೇಕು. ಹೌದಾ? 9 4 36 ಅದ 9ರಾಗ 4 ಕಳೀರಿ 5. ಹೌದಾ? 6x² ಪ್ಲಸ್ 9x ಮೈನಸ್ 4x ಮೈನಸ್ 6. ನೀವ್ ಅನ್ಕೋಬಹುದು ಇವ್ರ್ಯಾಕೆ ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ತಗೊಂಡ್ರು. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ 5 ಐತಿ. ನಮ್ಗ 9ರಾಗ 4 ಕಳಿಬೇಕು ನಾನು, ಅಂದ್ರೆ ಏನ್ ಬರ್ತೈತಿ 5 ಬರ್ತೈತಿ. ಅದ್ ಚಿಹ್ನೆ ಏನ್ ಬರ್ಬೇಕು ನನಗ ಪ್ಲಸ್ ಬರ್ಬೇಕು. ಹಾಗಾಗಿ ದೊಡ್ಡ ಸಂಖ್ಯೆ ಚಿಹ್ನೆ ಏನ್ ಮಾಡ್ಕೋಬೇಕು ನಾನು ಪ್ಲಸ್ ಅಂತ ಕನ್ಸಿಡರ್ ಮಾಡ್ಬೇಕು. ಇಲ್ಲಿನೂ ಕೂಡ ಗುಂಪು ಮಾಡ್ರಿ. ಕಾಮನ್ ಏನ್ ಸಿಗುತ್ತಿಲ್ಲ 3x ಅಂದ್ರ 2x 3 6 x ಇಂಟು x² ಪ್ಲಸ್ 3 3 1 3. ಹೌದಾ? ಇಲ್ಲಿ ಕಾಮನ್ ಏನ್ ಬರ್ತ ನನಗ ಮೈನಸ್ 2 2x ಪ್ಲಸ್ ಇಂಟು ಮೈನಸ್ ಮೈನಸ್ 2 4x ಪ್ಲಸ್ 3. ಹೌದಾ? 2x ಪ್ಲಸ್ 3 3x ಮೈನಸ್ 2. ತಿಳಿತಲ್ವಾ? ನೆಕ್ಸ್ಟ್ ನೋಡಿ, 4ನೇ ಪ್ರಶ್ನೆ ಏನಿದೆ ಅಂದ್ರೆ 3x² ಮೈನಸ್ x ಮೈನಸ್ 4. ಯಾವ್ದೋ ಎರಡು ಸಂಖ್ಯೆಗಳನ್ನ ಗುಣಿಸ್ರಿ. 4 3 12. ಯಾವುದೇ ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ 12 ಬರ್ಬೇಕು. ಕೂಡ್ಸಿದ್ರ ಕಳೆದ್ರ 1 ಬರ್ಬೇಕು. 4 3 12. 4ರಾಗ 3 ಹೋದ್ರ 1. ಆದ್ರ ಇಲ್ಲಿ ಚಿಹ್ನೆ ನೋಡ್ರಿ ಮೈನಸ್ ಐತಿ, ಹಂಗಂದ್ರೆ ಇದು ಮೈನಸ್ ಆಗ್ಬೇಕು, ಇದು ಪ್ಲಸ್ ಆಗ್ಬೇಕು. ದೊಡ್ಡ ಸಂಖ್ಯೆ ಚಿಹ್ನೆ ಏನ್ ಬರ್ಬೇಕು ಇಲ್ಲಿ ಮೈನಸ್ ಬರ್ಬೇಕು. ಹೌದಾ? ಇಲ್ಲಿ ನೋಡ್ರಿ 3x² ಮೈನಸ್ 4x ಮೈನಸ್ 3x ಮೈನಸ್ 4. ಗುಂಪು ಮಾಡ್ಕೋರಿ. ಇಲ್ಲಿ ಕಾಮನ್ ಏನ್ ಬರ್ತಾರೆ x ಬರ್ತಾ. ಹೌದಾ? ಇಲ್ಲಿ 3x ಮೈನಸ್ 4. ಇಲ್ಲಿ ಕಾಮನ್ ಏನ್ ಬರ್ತಾ 1 ಬರ್ತಾ ಪ್ಲಸ್ 1 3x ಮೈನಸ್ 4 3x ಮೈನಸ್ 4. ಹೌದಾ? x ಪ್ಲಸ್ 1. ತಿಳಿತಲ್ವಾ? ಈ ರೀತಿಯಾಗಿ ನಾವೇನ್ ಮಾಡ್ಬೇಕು ಅಪವರ್ತಿಸ್ತಾ ಹೋಗ್ಬೇಕು. ನೆಕ್ಸ್ಟ್ ನೋಡ್ರಿ